ಚೈನ್ ಖುಷಿ. ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಆಗ ನಾನು ವಿಡಿಯೋ ಹಾಕಿದ ತಕ್ಷಣವೇ ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಇವತ್ತು ನನ್ನ ಮಗಳ ಸ್ಕೂಲ್ ಮಾತ್ರ ರಜೆ, ನನ್ನ ಹಸ್ಬೆಂಡ್ಗಿನ್ನು ಆಫೀಸೆಲ್ಲ ರಜೆ ಇರಲ್ಲ. ಸೊ ಹಾಗಾಗಿ ಅವರು ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ನಾನು ಒಬ್ಬಳೇ ಈಗ ಪೂಜೆ ಮಾಡಬೇಕು. ಅಮ್ಮನೂ ಇನ್ನೂ ಬಂದಿಲ್ಲ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು 10:30 11 ಗಂಟೆ ಆಯಿತು ಅಮ್ಮ ಬರೋ ಅಷ್ಟರಲ್ಲಿ. 10 ಗಂಟೆ ಅಷ್ಟೊತ್ತಿಗೆ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದೆ, ಉಪ್ಪಿಟ್ಟು ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಹಾಗೆ ರಂಗೋಲಿಯನ್ನು, ಕಮಲದ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಲರ್ ಮಾಡೋಣ ಅಂತ, ತುಂಬ ದಿನ ಆಯಿತು ಕಲರೆಲ್ಲ ಹಾಕಿಬಿಟ್ಟು. ಸೊ ಹಾಗೆ ಇದೆ ತಂದಿರೋದೆಲ್ಲ. ಮುಂಚೆಯಿಂದನೂ ನನಗೆ ರಂಗೋಲಿ ಹಾಕೋದು, ರಂಗೋಲಿಗೆ ಕಲರ್ ಮಾಡೋದಂದರೆ ತುಂಬಾ ಇಷ್ಟ. ಬಟ್ ಇವಾಗೆಲ್ಲ ಟೈಮ್ ಸಾಕಾಗಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ರಂಗೋಲಿ ಹಾಕಿಬಿಡ್ತೀನಿ ಅಷ್ಟೇ ಡೈಲಿ. ಸೊ ಈ ಥರ ಹಬ್ಬಗಳಲ್ಲಾದರೂ ಸ್ವಲ್ಪ ರಂಗೋಲಿಗೆ ಕಲರ್ ಹಾಕೋಣ ಅಂತಂದು ಇವತ್ತು ಕಲರ್ ಹಾಕ್ತಾಯಿದ್ದೀನಿ. ಈ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಗ್ರೀನ್ ಕಲರ್ ಹಾಕಿದ್ದೀನಿ ಕೆಳಗಡೆ, ಅದ್ರ ಮೇಲೆ ಹಾಗೆ ಲೈಟಾಗಿ ಯೆಲ್ಲೋ ಕಲರನ್ನು ಹಾಕಿದ್ದೀನಿ. ಸೊ ಕಲರ್ ಮಾಡಿದ್ದಾದಮೇಲೆ ನಾವು ಈ ರೀತಿ ಔಟ್ಲೈನ್ನ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ಸೊ ಹಾಗಾಗಿ ನಾನು ಮತ್ತೆ ಒಂದು ಸಲ ರಂಗೋಲಿಯಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹಾಗೆ ಸ್ನಾನ ಮಾಡ್ಕೊಂಬಂದು ಬಾಗಿಲಿಗೆಲ್ಲ ಹೂವಿನ ಹಾರ ಹಾಕ್ತಾಯಿದ್ದೀನಿ. ದೇವ್ರ ಮನೆಗೂ ಕೂಡ ಹಾಕಿದೆ, ಹೊರಗಡೆನೂ ಕೂಡ ಮಾವಿನ ತೋರಣ ಮತ್ತು ಹೂವಿನ ಹಾರ ಎರಡೂ ಕೂಡ ಹಾಕಿದ್ದೀನಿ. ಹಾಗೆ ದೇವ್ರ ಮನೆಗೂ ಕೂಡ ಚೆಂಡು ಹೂವಿನ ಹಾರನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಅದಾದಮೇಲೆ ನಾನು ಲಕ್ಷ್ಮಿಗೆ ಈಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಲಕ್ಷ್ಮಿಗೆ ಇನ್ನೂ ಮುಖ ಇಟ್ಟಿರಲಿಲ್ಲ. ಸೊ ಹಾಗಾಗಿ ನೀರನ್ನು ತುಂಬಿಟ್ಟಿದ್ದೀನಿ ನಾನು. ಕೆಲವೊಮ್ಮೆ ನಾನು ಅಕ್ಕಿನ ಕೂಡ ತುಂಬಿಡ್ತೀನಿ, ಕೆಲವೊಬ್ಬರು ಅಕ್ಕಿನ ಕೂಡ ತುಂಬ್ತಾರೆ, ಹಾಗೆ ನೀರನ್ನು ಕೂಡ ತುಂಬ್ತಾರೆ. ಅಕ್ಕಿ ತುಂಬಿಟ್ಟು ಅದ್ರ ಮೇಲೆ ನಾನು ಮತ್ತೆ ಇನ್ನೊಂದು ಚೊಂಬನ ಇಡ್ತಾ ಇದ್ದೆ, ಗಂಗೆನ ಇಡಲೇಬೇಕಲ್ವ. ಸೊ ಹಾಗಾಗಿ ಅದಕ್ಕೆ ನಾನು ಈ ಸಲ ಏನು ಮಾಡಿದೆ, ಬರೀ ನೀರನ್ನೇ ತುಂಬಿಟ್ಟಿದ್ದೀನಿ ತಂಬಿಗೆನಲ್ಲಿ. ಅದಕ್ಕೆ ನಾನು ಅರಶಿನ, ಕುಂಕುಮ, ಅಕ್ಷತೆ, ಕಲ್ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಬೋದು. ಹಾಕಿಬಿಟ್ಟು ಸ್ವಲ್ಪ ಹೂವನ್ನು ಹಾಕಿ ಅದಾದಮೇಲೆ ನಾನು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. 5 ಎಲೆಗಳನ್ನು ಇಟ್ಬಿಟ್ಟು ಹಾಗೆ ಕಾಯಿಗೆ ಅರಶಿನ, ಕುಂಕುಮ, ಗಂಧ ಎಲ್ಲ ಹಚ್ಬಿಟ್ಟು ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮದು ಬಾಯಿ ತುಂಬಾ ಅಗಲ ಇದೆ. ಸೊ ಹಾಗಾಗಿ ಎಲೆ ಇಟ್ಟ ತಕ್ಷಣ ಹಾಗೆ ಒಳಗಡೆ ಹೋಗಿಬಿಡುತ್ತೆ. ಹಾಗಾಗಿ ಒಂದೊಂದೇ ಎತ್ಕೊಂಡ್ಬಿಟ್ಟು ಇಡ್ತಾಯಿದ್ದೀನಿ. ತೆಂಗಿನಕಾಯಿನ ಎತ್ತಿ ಇಟ್ಟರೆ ಕರೆಕ್ಟಾಗಿ ಕೂರುತ್ತೆ, ಇಲ್ಲ ಅಂತಂದರೆ ಹಾಗೆ ಬಿಟ್ಟೆ ಅಂದರೆ ಒಳಗಡೆ ಹೋಗಿಬಿಡುತ್ತೆ ಎಲೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಗಂಧ ಮತ್ತು ಅರಶಿನ ಕುಂಕುಮ ಹಚ್ಚಿರೋದಕ್ಕೆ ತೆಂಗಿನಕಾಯಲ್ಲಿ ಒಂಥರ ಲಕ್ಷ್ಮೀ ಕಳೆನೇ ಬಂದಿದೆ. ಹಾಗೆ ನಾನಿಲ್ಲಿ ಒಂದು ಚಿಕ್ಕ ವೀಳ್ಯದೆಲೆ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಹಾಗೆ ಕಳಸವನ್ನು ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಂಬಿಟ್ಟು ಲಕ್ಷ್ಮೀ ಮುಖವಾಡವನ್ನು ಕೂಡ ನಾನು ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಮೊದಲಿಗೆ ನಾನಿಲ್ಲಿ ಗಣೇಶನಿಗೆ ಪೂಜೆ ಮಾಡಬೇಕು. ನನ್ನ ಮಗ ಬಂದು ಇಲ್ಲಿ ಬಾಣೆ ಕಂಬ ಹಾಗೆ ಲೈಟ್ಗಳೆಲ್ಲ ಒಂಥರ ಪಳಪಳ ಅಂತ ಹೊಳಿತಾ ಇದೆಯಲ್ಲ, ಅವನಿಗೆ ಲೈಟ್ನ ಮುಟ್ಟೋದಕ್ಕೆ ಖುಷಿ. ಸೊ ನನಗೆ ಭಯ, ಎಲ್ಲಿ ಬಾಳೆ ಕಂಬ ಎಲ್ಲ ಬೀಳಿಸ್ಬಿಡ್ತಾನೋ ಅಂತ. ಆಲ್ರೆಡಿ ಒನ್ ಟೈಮ್ ಬೀಳಿಸಿದ್ದ, ಅವಾಗಿನ್ನೂ ದೀಪ ಎಲ್ಲ ಏನೂ ಹಚ್ಚಿರಲಿಲ್ಲ. ಸೊ ಹಾಗಾಗಿ ಇವಾಗ ದೀಪ ಹಚ್ಚಬೇಕಲ್ವ, ಹಾಗಾಗಿ ಅವನ್ನ ದೂರ ಹೋಗು ಅಂತ ಹೇಳ್ತಾಯಿದ್ದೆ. ಚಿಕ್ಕವನಲ್ವ ಗೊತ್ತಾಗಲ್ಲ, ಅಂದ್ರೂ ಅವನಿಗೇನೋ ಖುಷಿ, ಏನೋ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅನ್ನೋ ಥರ. ಲಾಸ್ಟ್ ಇಯರ್ ಅವ್ನಿಗೆ ಅಷ್ಟೊಂದೇನು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಹಾಗಾಗಿ ಅವನಿಗೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಎಲ್ಲ ನೋಡಬೇಕು ಅಂತ ಒಂಥರ ಖುಷಿ. ಸೊ ನಾನು ಗಣೇಶನಿಗೆ ಇವಾಗ ಪೂಜೆಯನ್ನು ಮಾಡಿದೆ. ಅದಾದಮೇಲೆ ನಾನು ಹಾಗೆ ಲಕ್ಷ್ಮಿಗೆ ಲಿಂಗದ ಕಾಯಿ ಹಾಕಿರಲಿಲ್ಲ, ಸೊ ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಲಕ್ಷ್ಮೀ ಪೂಜೆಯೂ ಕೂಡ ಆಯಿತು, ಮಂಗಳಾರತಿಯನ್ನು ಕೂಡ ನಾನು ಮಾಡಿದೆ. ಸೊ ನೋಡ್ತಾ ಇರ್ಬೋದು, ಫೈನಲ್ ಆಗಿ ನಮ್ಮ ಮನೆ ಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾ ಇದೆ. ಹಾಗೆ ನಮ್ಮ ಗಿಡದಲ್ಲೇ ಒಂದು 3 ದಾಸವಾಳ ಹೂ ಬಿಟ್ಟಿತ್ತು. ಸೊ ಅದನ್ನೇ ನಾನು ಇವಾಗ ಪೂಜೆಗೆ ಏರಿಸಿದ್ದೀನಿ.
ಹಾಗೆ ಈ ಹೂವಿನ ಹಾರನೂ ಕೂಡ ನಾನೇ ರಾತ್ರಿ ಕೂತ್ಕೊಂಡು ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹೂವಿನ ಹಾರ. ಹಾಗೆ ದಾಸವಾಳ, ಇನ್ನೊಂದು ದಾಸವಾಳ ಹೂ ಕೂಡ ಪಕ್ಕದ ಮನೆ ಆಂಟಿ ಕೊಟ್ಟಿದ್ದರು. ಅದಾದಮೇಲೆ ನಾನು ಚೆಂಡು ಹೂವಿನ ಹಾರವನ್ನು ಕೂಡ ಹಾಕಿದ್ದೀನಿ. ಅಮ್ಮ ಅಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಪಲ್ಯ ಎಲ್ಲ ಆಗಿತ್ತು, ಇನ್ನೇನು ಕೋಸಂಬರಿ ಒಂದೇ ಉಳಿಯಿತು. ಕೋಸಂಬರಿ ಮತ್ತು ಹೋಳಿಗೆ ಮಾಡಿದ್ರೆ ಅಡುಗೆ ಎಲ್ಲ ಪೂರ್ತಿ ಆಯಿತು. ಜಾಸ್ತಿ ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಿದ್ದರು. ನಾನು ಮತ್ತು ಅಮ್ಮ ಮಕ್ಕಳು ಅಷ್ಟೇ ಇದ್ದಿದ್ದಲ್ವ. ಸೊ ಹೋಳಿಗೆ, ಅನ್ನ, ಸಾಂಬಾರು, ಕೋಸಂಬರಿ ಪಲ್ಯ ಅಷ್ಟೇ ಮಾಡಿದ್ದು. ನೋಡ್ತಾ ಇರ್ಬೋದು ಹೂರಣ ಕೂಡ ರೆಡಿಯಾಗಿದೆ. ಒಂದು ಮೈದಾ ಹಿಟ್ಟನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಕಲಸಿಟ್ಟಿದ್ವಿ. ಸೊ ಅದನ್ನು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಬದನೇಕಾಯಿ ಪಲ್ಯನೂ ಕೂಡ ಮಾಡಿದ್ದೀವಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂದ್ರೂ ಕೂಡ ಬಂದು ಮಾಡ್ತಾಯಿದ್ದಾರೆ. ಒಬ್ಬಳೇ ಮಾಡ್ತಾಳೆ ಅಂತಂದು. ಆಗಲ್ಲ ನನಗೆ, ಬರೀ ಪೂಜೆ ಮಾಡೋದಾಗ್ಬಿಡುತ್ತೆ, ಮತ್ತು ಸಂಜೆನೂ ಕೂಡ ಬೇರೆ ಏನು ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಅವ್ರು ಬಂದು ಎಲ್ಲ ರೆಡಿ ಮಾಡಿ ಅಡುಗೆ ಮಾಡೆಲ್ಲ ಕೊಡ್ತಾಯಿದ್ದಾರೆ. ಸಂಜೆಗೂ ಕೂಡ ಉಡಿ ಎಲ್ಲ ಇಟ್ಕೊಡೋದು, ರೆಡಿ ಮಾಡಿಕೊಡೋದು ಎಲ್ಲ ಮಾಡಿದ್ರು. ನೋಡ್ತಾ ಇರ್ಬೋದು ಇವಾಗ ಹೋಳಿಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀವಿ. ಅಡುಗೆ ಪೂರ್ತಿಯಾಗಿ ರೆಡಿ ಆಯಿತು. ಈಗ ನಾನು ಎಡೆ ಮಾಡ್ತಾಯಿದ್ದೀನಿ ಲಕ್ಷ್ಮಿಗೆ. ಹಾಗೆ ಸ್ವಲ್ಪ ರೈಸನ್ನು ಕೂಡ ಹಾಕ್ಬಿಟ್ಟು ಅದ್ರ ಮೇಲೆ ತುಪ್ಪ, ಸ್ವಲ್ಪ ಸಾಂಬಾರನ್ನು ಕೂಡ ಹಾಕ್ತಾಯಿದ್ದಾರೆ. ಈಗ ಕಾಯಿ ಹೊಡೆದು ನಾನು ಎಡೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಪ್ರಕೃತಿ ಖುಷಿಲಿ ಇಬ್ಬರು ಕೂಡ ಮಲ್ಕೊಂಡಿದ್ರು. ಇನ್ನೇನು ಊಟ ಮಾಡಬೇಕು ಅನ್ನೋ ಟೈಮಲ್ಲಿ ಎದ್ದು ಕರೆಕ್ಟಾಗಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಸೊ ಮಂಗಳಾರತಿ ಮಾಡಿಬಿಟ್ಟು ಎಡೆ ಮಾಡಿ ಅದಾದಮೇಲೆ ನಾವು ಊಟ ಮಾಡ್ತಾಯಿದ್ದೀವಿ ಈಗ. ಸೊ ನನ್ನ ಮಗ ನೋಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ. ಅವನು ಏನು ಮಾಡ್ತಾರೆ ಏನು ಅಂತೆಲ್ಲ ನೋಡ್ಕೊತಾ ಇದ್ದ. ಆ ಬಾಳೆಕಂಬ ಮಾತ್ರ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅವನಿಗೆ ಅದ್ರ ಮಧ್ಯೆ ಹೋಗಿ ನಿಂತ್ಕೊಳ್ಳೋದಂದರೆ ತುಂಬಾ ಇಷ್ಟ ಆಗ್ತಾಯಿತ್ತು. ಅದು ನಾನು ಹೇಳ್ತಾ ಇದ್ದೆ ಬಿದ್ದೋಗುತ್ತೆ ಅಂತ ಹೇಳಿದ್ರು ಕೂಡ ಮತ್ತು ಅಲ್ಲೇ ನಿಂತ್ಕೊತಾ ಇದ್ದ. ಏನು ಮಾಡೋಕ್ಕಾಗಲ್ಲ, ಚಿಕ್ಕವನಲ್ವ, ಅವನಿಗೆ ಅಲ್ಲೇನೋ ಒಂಥರ ಖುಷಿ ಆಗ್ತಾಯಿದೆ, ಏನೋ ಗಿಡ ಎಲ್ಲ ತಂದಿಟ್ಬಿಟ್ಟಿದ್ದಾರೆ ಅಂತಂದು. ಹಾಗೆ ಎಳ್ನೀರು ಹೊಡೆದಿದ್ದ ಕಾಯಿನ ನನ್ನ ಮಗಳು ಕೇಳಿದ್ಲು, ಎಡೆ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ. ಇಷ್ಟೇನಾ ನಮ್ಮ ನೀರು ಅಂತಂದ್ಲು. ಅದರಲ್ಲಿ ಜಾಸ್ತಿ ನೀರೇ ಇರಲಿಲ್ಲ. ಅವಳಿಗೆ ಎಳ್ನೀರು ಅಂದರೆ ತುಂಬ ಇಷ್ಟ. ಸ್ವಲ್ಪನೇ ಇತ್ತು, 1-2 ಸಿಪ್ ಕುಡಿಯೋಷ್ಟು ಅವಳಿಗೆ ಕೊಟ್ಟೆ. ಅದಾದಮೇಲೆ ಮತ್ತೆ ನಾನು ಗಂಟೆನ ಬಾರಿಸಿ ಪೂಜೆನ ಮಾಡಿದೆ. ಹಾಗೆ ಇಬ್ರಿಗೂ ಕೂಡ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಅವರಿಬ್ರಿಗೂ ರೆಡಿ ಮಾಡೋ ಅಷ್ಟರಲ್ಲಿ 5:30 ಆಯಿತು. ಅದಾದಮೇಲೆ ನಾನು ರೆಡಿ ಆದೆ. ಅಮ್ಮ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು, ಉಡಿ ಎಲ್ಲ, ಕಾಯಿ, ಹಣ್ಣು ಎಲ್ಲನೂ ಕೂಡ. ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೀನಿ. ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ಕೂಡ ರೆಡಿಯಾಗಿ ಬಂದೆ. ಈ ಸ್ಯಾರಿ ಬಂದುಬಿಟ್ಟು ನಮ್ಮ ಭಾವ ಅವ್ರ ಮದುವೆನಲ್ಲಿ ತೊಗೊಂಡಿದ್ದು. ಸೊ ಇವಳು ಬಂದುಬಿಟ್ಟು ನಮ್ಮ ಕೆಳಗಡೆ ಫ್ಲ್ಯಾಟ್ ಅವಳು. ಇಬ್ಬರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸು. ಇವಳು ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲೇ ಇದ್ದಾಳೆ. ಅವಳಿಗೇನೋ ಒಂಥರ ಹಬ್ಬ, ನಾವು ಅಂದರೆ ಖುಷಿ, ಮಕ್ಕಳಿಗೆ ಏನು ರೆಡಿ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ. ಅವಳು ಕೂಡ ಡ್ರೆಸ್ ಹಾಕ್ಕೊಂಡು ಬಂದಳು. ಹಾಗೆ ಇಬ್ಬರದ್ದು ನಿಲ್ಲಿಸಿ ಒಂದು ಫೋಟೋ ತೆಗೆದೆ. ನಾನು ರೆಡಿ ಆಗೋಷ್ಟರಲ್ಲಿ ಒಂದು 6:30-7 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನೇನು ಕರೆಯೋಕ್ಕೆ ಹೋಗೋಣ ಅಂತ ಅಂದ್ಕೊಳೋ ಅಷ್ಟರಲ್ಲಿ ಒಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಸೊ ಮತ್ತೆ ನಾನು ಹೋದರೆ ಇಲ್ಲಿ ಅರಿಶಿನ ಕುಂಕುಮ ಕೊಡೋಕ್ಕೆ ಯಾರೂ ಇರಲ್ಲ ಅಂತ. ಸೊ ಎಲ್ಲರೂ ಬಂದು ಹೋಗಲಿ, ಅದಾದಮೇಲೆ ನಾನು ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ, ಕಾಯಿ, ಉಡಿ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ.
ಏನಿದ್ರು ಕೆಲಸ ಇದ್ದಿದ್ದೆ ರಜೆ ಓಕೆ ನಾವು ಮುಂಚೆ ಇಂಡಿಪೆಂಡೆಂಟ್ ಹೌಸಲ್ಲಿ ಇದ್ದದ್ರಿಂದ ಅಷ್ಟೊಂದು ಜನ ಏನು ಕರಿತಾನೆ ಇರಲಿಲ್ಲ, ಅಂದರೆ ಯಾರೂ ಅಷ್ಟೊಂದು ಪರಿಚಯನೂ ಇರಲಿಲ್ಲ ಅಲ್ಲಿ. ಹಾಗೆ ಒಂದು 3-4 ಜನ ಬರ್ತಾಯಿದ್ರು ಅಷ್ಟೇ. ಬಟ್ ಇವಾಗ ಅಪಾರ್ಟ್ಮೆಂಟ್ ಅಲ್ವಾ, ಎಲ್ಲರೂ ಕೂಡ ಗೊತ್ತಿದ್ದಾರೆ. ಹಾಗೆ ತುಂಬ ಜನ ಆಗಿಬಿಟ್ರು. ನನಗೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಸೊ ನಾನು ಗೊತ್ತಿರೋರನ್ನ ಕರೆಯೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಬಂದು ಕರೆದೋದ್ರು. ನನಗೆ ಗೊತ್ತಿಲ್ಲದೆ ಇರೋರು ಕೂಡ ಬಂದಿದ್ದರು. ಸೊ ಹಾಗಾಗಿ ಈ ಸಲ ತುಂಬಾ ಜೋರು ಅಂತ ಅನ್ನಿಸ್ಬಿಡ್ತು ನನಗೆ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತು ನನಗೆ. ಕೆಲವೊಂದು ಮನೆಗಳಿಗೆ ಹೋಗೋಕ್ಕೆ ಆಗಲಿಲ್ಲ. ಎ ಬ್ಲಾಕು ಮತ್ತು ಸಿ ಬ್ಲಾಕಲ್ಲಿ ಅಷ್ಟೊಂದು ನನಗೆ ಯಾರೂ ಪರಿಚಯ ಇಲ್ಲ. ಬಟ್ ಅವ್ರು ನಮ್ಮ ಮನೆಗೆ ಬಂದಿದ್ದರು. ನನಗೆ ಹೋಗೋಕ್ಕೆ ಟೈಮೇ ಆಗಲಿಲ್ಲ. ಆಲ್ಮೋಸ್ಟ್ ಒಂದು 9:30 10 o'clock ಆಗಿಬಿಡ್ತು. ನಾನು ಕೂಡ ನನ್ನ ಫ್ರೆಂಡ್ಸ್ ಮನೆಗೂ ಕೂಡ ಹೋಗಬೇಕಿತ್ತು. ಅವರು ಕೂಡ ನಮ್ಮ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ನನಗೆ ಕೆಲವೊಂದು ಮನೆಗಳಿಗೆ ಹೋಗೋದಕ್ಕೆ ಆಗಲಿಲ್ಲ. ಹಾಗೆ ಇದು ಮೊದಲನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನನಗೆ ಐಡಿಯಾ ಇಲ್ಲ ಯಾರ್ಯಾರು ಬರ್ತಾರೆ ಅಥವಾ ನನಗೆ ಗೊತ್ತಿರೋರನ್ನಷ್ಟೇ ಕರೆಯೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಗೊತ್ತಿಲ್ಲದವರು ಕೂಡ ಬಂದಿದ್ದರು. ಈಗ ನಾನು ಬೇರೆ ಕಡೆ ಅರಿಶಿನ ಕುಂಕುಮ ತೊಗೊಳ್ಳೋದಕ್ಕೆ ಅಂತ ಹೋಗಿರ್ತೀನಲ್ವ. ಸೊ ಹಾಗಾಗಿ ಅವರು ಕೂಡ ಕರೀತಾರೆ, ನಾನು ಕೂಡ ಕರಿಬೇಕಾಗುತ್ತೆ. ಹೀಗಾಗಿ ತುಂಬಾ ಜನ ಆಗಿಬಿಟ್ರು ಈ ಸಲ ಅಂತೂ ಇಲ್ಲ. ಹಾಗೆ ನನ್ನ ಮಗನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ಮತ್ತೆ ಇನ್ನೊಬ್ಬರು ಬಂದರು. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಡಬೇಕಿತ್ತು. ಸೊ ಅವ್ರಿಗೂ ಕೂಡ ಕೊಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ, ಎಲ್ಲನೂ ಕೂಡ ವಿಡಿಯೋ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಮಾತಾಡ್ತಾಯಿದ್ರು. ಹಾಗೆ ನನ್ನ ಚಾನಲ್ ನೇಮ್ನು ಕೂಡ ಕೆಲವೊಬ್ಬರು ಆಗಲೇ ಬಂದಿದ್ರಲ್ಲ ಅವರು ಕೇಳ್ತಾಯಿದ್ರು, ಏನು ಶೂಟ್ ಮಾಡ್ತಾಯಿದ್ದೀರಾ ಅಂತ. ಕೆಲವೊಬ್ರಿಗೆ ಗೊತ್ತಿರಲಿಲ್ಲ. ಹೌದಾ, ವ್ಲಾಗ್ ಚಾನಲ್ ಇದೆನಾ, ಹೆಸರೇನು ಅಂತೆಲ್ಲ ಕೂಡ ಕೇಳ್ತಾಯಿದ್ರು. ನಾನು ಕೆಲವೊಬ್ಬರಿಗೆ ಹೇಳಿದ್ದೀನಿ, ಕೆಲವೊಬ್ಬರಿಗೆ ಹೇಳಿಲ್ಲ. ಸೊ ಹಾಗಾಗಿ ಕೆಲವೊಬ್ರಿಗೆ ಗೊತ್ತು ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅವ್ರಿಗೇನು ಅನಿಸಲ್ಲ. ಇನ್ನು ಕೆಲವರು ಕ್ಯಾಮ್ರಾ ಇಟ್ಟಿರೋದು ನೋಡಿ ಯಾಕೆ ಅಂತ ಕೇಳ್ತಾಯಿದ್ರು. ಹಾಗೆ ಆಂಟಿ ಕೂಡ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿದ್ದೀರಾ, ಹೂವಿನ ಹಾರನೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ, ಮನೆಯಲ್ಲೇ ರೆಡಿ ಮಾಡಿದ್ದೀರಲ್ವ, ತುಂಬ ಕಷ್ಟ ಆಯಿತು, ಮಕ್ಕಳನ್ನ ಹಿಡ್ಕೊಂಡು ಹೆಂಗೆ ಮಾಡಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು. ಅಮ್ಮ ಬಂದಿದ್ರಲ್ವ, ಸೊ ಅವರೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದೆ. ಹಾಗೆ ಈಗ ಬಂದ್ರಲ್ಲ ಅವರು ಅಲ್ಲಿ ಕೂತಿದ್ದಾರಲ್ವ ಆಂಟಿ, ಸಾರೆ ಉಟ್ಕೊಂಡು, ಅವ್ರ ಸೊಸೆ ಅವರು. ಹಾಗೆ ಇವ್ರು ಬಂದುಬಿಟ್ಟು ಅವ್ರ ಮಗಳು, ನಮ್ಮ ಪ್ರಕೃತಿ ಜೊತೆಗಿದ್ದಾಳಲ್ಲ ಅವ್ರ ಮಗಳು. ಅವರೆಲ್ಲ ನಮ್ಮ ಪ್ರಕೃತಿ ಮತ್ತು ಅವ್ರ ಮಗಳು ಇಬ್ಬರು ಕೂಡ ತುಂಬಾ ಕ್ಲೋಸು. ಅವಳಂತೂ ಮಧ್ಯಾಹ್ನದಿಂದ ನಮ್ಮ ಮನೆಯಲ್ಲೇ ಇದ್ದಾಳೆ. ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು ಅದನ್ನೇ ಹೇಳ್ತಾಯಿದ್ದೆ, ನಿಮ್ಮ ಮಗಳು ನಮ್ಮ ಮನೆಯಲ್ಲೇ ಇದ್ದಾಳೆ, ಬೆಳಗ್ಗೆಯಿಂದ ಎಲ್ಲ ಅವರೇ ಉಡಿ ಎಲ್ಲ ರೆಡಿ ಮಾಡಿರೋದು ಅವರೇ ಅಂತ ಹೇಳ್ತಾಯಿದ್ದೆ ಅವರಿಗೆ.
ಕೆಳಗಡೆ ನಿವೇದಿತ ಆಂಟಿ ಮನೆ ನಾನು ಈ ತಿನ್ನಕ್ ಕೊಟ್ಟಿದ್ದೆ ಫಸ್ಟ್ ಫ್ಲೋರ್ ನಾನು ಮನೆ ಕಡೆ ಹೋಗ್ತೀನಿ ಮನೆಗೆ ತಗೊಂಡು ಹಾಗೆ ನಾನು ಕೂಡ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟೆ. ಇನ್ಯಾರೂ ಬರೋ ಥರ ಕಾಣಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಹೋಗಿ ಬಂದುಬಿಡ್ತೀನಿ, ಬೇರೆಯವ್ರ ಮನೆಗೆ ಇಸ್ಕೊಂಬಂದುಬಿಡ್ತೀನಿ ಅಂತಂದು ಹೇಳಿದೆ ನಮ್ಮಮ್ಮಂಗೆ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಹಾಗೆ ಇನ್ನೊಬ್ಬಳು ಫ್ರೆಂಡ್ ಮನೆಗೆ ಕೂಡ ಹೋಗಿದ್ವಿ. ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಳು ಅವ್ರ ಹಸ್ಬೆಂಡು ಎಲ್ಲರೂ ಕೂಡ ಹೋಗಿದ್ವಿ. ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಇದ್ವಿ ಅಷ್ಟೇ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ. ಹಾಗೆ ಮಕ್ಳಿಗೂ ಕೂಡ ಊಟ ಮಾಡಿಸ್ಬೇಕಿತ್ತು. ಹಾಗೆ ಒಂದು ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಅವ್ರ ಮನೆಯಲ್ಲೂ ಕೂಡ ಲಕ್ಷ್ಮಿ ಕೂರಿಸಿದ್ರು, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕ ಸ್ಪೇಸಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು. ನಮ್ದು ಅಷ್ಟು ದೊಡ್ಡ ಟೇಬಲ್ ಇದ್ರೂ ಕೂಡ ಜಾಗನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿತ್ತು. ಬಟ್ ಅವರು 2 ಟೇಬಲ್ ಇಟ್ಟು ಮಾಡಿದಾರಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಹಬ್ಬ ಅಲ್ವಾ, ಜಾಸ್ತಿ ಟೈಮ್ ಅಲ್ಲಿ ಇರೋದಕ್ಕಾಗಲಿಲ್ಲ. ಒಂದು 10 ನಿಮಿಷ ಇದ್ಬಿಟ್ಟು ಹಾಗೆ ಬಂದ್ವಿ. ಅದಾದಮೇಲೆ ಲಕ್ಷ್ಮಿ ಹತ್ರ 1-2 ಹೂ ತೆಗೆದುಬಿಟ್ಟು ಹಾಗೆ ಲಕ್ಷ್ಮಿನ ಶೇಕ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇವತ್ತು ತೆಗಿಬಾರ್ದಂತೆ. ಹಾಗೆ ಸ್ವಲ್ಪ ಶೇಕ್ ಮಾಡಿ ಒಂದು ಸ್ವಲ್ಪ ಹೂವಿನ ಹಾರ ಎಲ್ಲ ತೆಗೆದು ಹಾಗೆ ಇಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಕಳಸನ ಪೂರ್ತಿಯಾಗಿ ತೆಗಿತಾ ಇದ್ದಾರೆ. ಇವಾಗ ಸ್ವಲ್ಪ ಕಳಸ ಎಲ್ಲ ತೆಗೆದು ಲಕ್ಷ್ಮೀ ಮುಖವಾಡ ಎಲ್ಲ ಎತ್ತಿ ಇಡ್ತಾ ಇದ್ದಾರೆ. ನಾನು ಅದಾದಮೇಲೆ ಮತ್ತೆ ನಾನು ಸ್ನಾನ ಮಾಡಿಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ತುಂಬಾ ಮೈಕೈ ನೋವು ಬಂದುಬಿಟ್ಟಿತ್ತು. ನೆನ್ನೆಲ್ಲ ಓಡಾಡಿ ಕೆಲಸ ಎಲ್ಲ ಮಾಡಿಬಿಟ್ಟು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಬಾಳೆ ಕಂಬ, ಲೈಟಿನ ಸರ ಅಂತೂ 2 ಹಾಕ್ಬಿಟ್ಟಿದ್ರು ನನ್ನ ಹಸ್ಬೆಂಡು. ಒಂದೇ ಸಾಕು ಅಂತ ಹೇಳಿದೆ, ಬಟ್ ಅವರೇನೋ 2 ಹಾಕ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ರು. ಬಟ್ ಆ ಲೈಟಿನ ಸರ ತೆಗಿಯೋದು ತುಂಬಾ ಕಷ್ಟ ಆಗಿಬಿಡ್ತು. ನಾನು ಹೇಳಿದೆ ನನ್ನ ಹಸ್ಬೆಂಡ್ಗೆ ಬೇಡ ಬಿಡ್ರಿ ಅಂತ, ಅಂದ್ರೂ ಕೂಡ ಹಾಕಿದ್ದಾರೆ. ಬಟ್ ಅದು ತೆಗಿಯುವಾಗ ಎಲ್ಲ ಗಂಟಾಗ್ಬಿಡ್ತು. ತುಂಬಾ ಕಷ್ಟ ಆಯಿತು ತೆಗಿಯುವಾಗ. ಹಬ್ಬ ಮಾಡೋದಂತೂ ಒಂದು 2 ದಿನದಿಂದ ಪ್ರಿಪ್ರೇಷನ್ ಮಾಡಿದ್ರೆ ತೆಗಿಯೋಕೆ 1 ದಿನ ಬೇಕು. ಎಲ್ಲ ಕ್ಲೀನ್ ಮಾಡೋದಕ್ಕೆ 1-2 ದಿನ ಬೇಕು, ಮತ್ತು ಮನೆ ಮೊದಲಿನ ಥರ ಮಾಡ್ಕೊಳ್ಳೋದಕ್ಕೆ. ಸೊ ಎಲ್ಲನೂ ಕೂಡ ಹಾಕಿರೋ ಪಿನ್ನು ಹಾಗೆ ಎಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ದೆ. ಮತ್ತು ಮಕ್ಳ ಕೈಗೆಲ್ಲ ಸಿಕ್ಬಿಟ್ರೆ ತುಂಬಾ ಕಷ್ಟ. ಬಾಯಿಗೆಲ್ಲ ಹಾಕ್ಕೊಂಡ್ಬಿಡ್ತಾನೆ ನನ್ನ ಮಗ ಒಂದೊಂದು ಸಲ. ಸೊ ಹಾಗಾಗಿ ಅವಾಗೆ ಪಿನ್ಗಳೆಲ್ಲ ಎತ್ತಿ ಬಾಕ್ಸಿಗೆ ಹಾಕಿಟ್ಬಿಡ್ತಾಯಿದ್ದೀನಿ. ಲೈಟಿನ ಸರ ನೋಡ್ತಾ ಇರ್ಬೋದು, ತುಂಬಾ ಗಂಟಾಗಿಬಿಟ್ಟಿತ್ತು. ಹಾಗೆ ಸ್ಯಾರಿನೂ ಕೂಡ ಎಲ್ಲನೂ ತೆಗೆದುಬಿಟ್ಟು ನೀಟಾಗಿ ಮಡ್ಚಿ ಇಡ್ತಾಯಿದ್ದೀನಿ. ಸ್ಯಾರಿ ಕಲರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಲಕ್ಷ್ಮಿಗೆ ಹಾಕಿದ್ದಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಎಲ್ಲರೂ ಬಂದವರೆಲ್ಲ ಸ್ಯಾರಿ ತುಂಬಾ ಚೆನ್ನಾಗಿದೆ, ಲಕ್ಷ್ಮಿನೂ ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಹೇಳ್ತಾಯಿದ್ರು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ.